ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಕುರು ಸ್ವಾಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ಆರಾಧ್ಯ ದೈವನಾಗಿರುವಂತಹ ಮಲೆಮಾದೇಶ್ವರರ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮೂಗೂರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂಥ ನಮಸ್ಕಾರಗಳು. ಇನ್ನು ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಮಿಥುನ ರಾಶಿಯ ಬಗ್ಗೆ ಮಾತಾಡೋಣ. ಮಿಥುನ ರಾಶಿಯವರಿಗೆ 2025 ಈ ವರ್ಷದ ಫಲಾಫಲಗಳು ಹೇಗಿದೆ? ಶುಭ ಜಾಸ್ತಿ ಇದೆಯಾ ಅಶುಭ ಜಾಸ್ತಿ ಇದೆಯಾ ಅನ್ನುವಂಥ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ. ನೋಡಿ, ಮಿಥುನ ರಾಶಿಯವ್ರಿಗೆ ಏನಾಗ್ತಾ ಇದೆ ಅಂದ್ರೆ 12ನೇ ಮನೆಯಲ್ಲಿ ಗುರು ಸಂಚಾರ ಮಾಡ್ತಾ ಇರುವಂಥದ್ದು ಈಗ ಪ್ರೆಸೆಂಟ್ ಅಪ್ ಟು ಎಲ್ಲಿವರೆಗೆ ಮೇ 14ನೇ ತಾರೀಕುವರೆಗೂ 2025 ಮೇ 14ನೇ ತಾರೀಕುವರೆಗೂ ಆ ಆರ್ಥಿಕ ಸಂಕಷ್ಟಗಳು, ಆರ್ಥಿಕ ಮುಗ್ಗಟ್ಟು, ವೈವಾಹಿಕ ಜೀವನದ ಸಮಸ್ಯೆಗಳು, ಮದುವೆ ಆಗದೆ ಇರುವಂಥದ್ದು, ಮದುವೆ ಆದರೂ ನೆಮ್ಮದಿ ಆಗದೆ ಇರುವಂಥದ್ದು, ಹಣಕಾಸಿನ ತೊಂದರೆಗಳು ಇದಿಷ್ಟು ಕೂಡ ಹಂಗೆ ಮುಂದುವರಿಯುತ್ತೆ. ಆಫ್ಟರ್ ಮೇ 14ನೇ ತಾರೀಕು ನಂತರ ಗುರು ಜನ್ಮಕ್ಕೆ ಬರ್ತಾನೆ. ಸ್ವಲ್ಪ ಆರ್ಥಿಕ ಸಮಸ್ಯೆಗಳು ಕಮ್ಮಿ ಆದರೂ ಕೂಡ ದೈಹಿಕ ಪೀಡೆಗಳು ಜಾಸ್ತಿ ಆಗುತ್ತೆ, ಅನಾರೋಗ್ಯ ಜಾಸ್ತಿ ಆಗುತ್ತೆ, ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಸ್ವಲ್ಪ ದುಡ್ಡು ಕಾಸು ಓಡಾಡ್ಬೋದು, ಆದರೆ ಸ್ವಲ್ಪ ಒಂದಷ್ಟು ಆಸ್ಪತ್ರೆಗೆ ಖರ್ಚು ಮಾಡುವಂಥ ಒಂದು ಪರಿಸ್ಥಿತಿ ಖಂಡಿತವಾಗಿಯೂ ಬರುತ್ತೆ. ಅದಾದ ಮೇಲೆ ಇನ್ನು ದಶಮ ಭಾವಕ್ಕೆ ನೋಡಿ, ಅಪ್ ಟು ಮಾರ್ಚ್ 29ನೇ ತಾರೀಕುವರೆಗೆ 9ನೇ ಮನೆಯಲ್ಲಿ ಶನಿ ಸಂಚಾರ ಮಾಡ್ತಾ ಇರುವಂಥದ್ದು. ನೆಕ್ಸ್ಟ್ 10ನೇ ಮನೆಗೆ ಮಾರ್ಚ್ 29ನೇ ತಾರೀಕು ನಂತರ ದಶಮ ಭಾವಕ್ಕೆ ಹೋಗುವಂಥದ್ದು. ಈ ಸಂದರ್ಭದಲ್ಲಿ ಏನಾಗುತ್ತೆ, ಏನೋ ಪ್ರಮೋಷನ್ಸ್ ಲೇಟ್ ಆಗುತ್ತೆ, ಹೊರದೇಶಕ್ಕೆ ಹೋಗುವಂಥ ಆಸೆಗಳು ಸ್ವಲ್ಪ ನಿಧಾನ ಆಗುತ್ತೆ, ಸ್ವಲ್ಪ ಕೆಲಸ ಮಾಡುವಂಥ ಜಾಗದಲ್ಲಿ ಸ್ವಲ್ಪ ಕಿರಿಕಿರಿ ಪ್ರಾರಂಭ ಆಗುತ್ತೆ. ಮಾರ್ಚ್ 29ವರೆಗೂ ಇರುತ್ತೆ. ಮಾರ್ಚ್ 29 ಆದ್ಮೇಲೂ ಸ್ವಲ್ಪ ಕಿರಿಕಿರಿ, ವೃತ್ತಿಯಲ್ಲಿ ಸಮಸ್ಯೆಗಳಾಗುವಂಥ ಸಾಧ್ಯತೆ ಇರ್ತದೆ. ಇನ್ನು ಮೇ 18ನೇ ತಾರೀಕು ಆದಮೇಲೆ ರಾಹು ನಿಮಗೆ ಭಾಗ್ಯಸ್ಥಾನಕ್ಕೆ ಬಂದ್ಬಿಡ್ತಾ ಇದ್ದೀನಿ, 9ನೇ ಮನೆಗೆ. ಅದು ಶನಿ ಮನೆಗೆ ರಾಹು ಬರುವಂಥದ್ದು ಶುಭ ಫಲ ಆದರೂ ಕೂಡ 9ನೇ ಮನೆ ತಂದೆಯನ್ನ ಮತ್ತು ಅದೃಷ್ಟವನ್ನ ಇಂಡಿಕೇಟ್ ಮಾಡುತ್ತೆ. ಇನ್ನೇನ್ ಆಗೋಯ್ತಪ್ಪ, ವ್ಯವಹಾರ ಆಗೋಯ್ತು, ಕೆಲಸ ಆಗೋಯ್ತು, ಇನ್ನೇನು ರಿಸಲ್ಟ್ ಬಂದ್ಬಿಡ್ತು, ಇನ್ನೇನೆಲ್ಲ ಆಗೋಯ್ತು ಅನ್ನುವಂಥ ಸಂದರ್ಭದಲ್ಲಿ ನೆಗೆಟಿವ್ ಆಗುವಂಥದ್ದು. ತಂದೆಯ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ತಂದೆಗೆ ಅನಾರೋಗ್ಯ ಆಗುವಂಥದ್ದು, ತಂದೆ ಹಾಸ್ಪಿಟಲೈಸ್ ಆಗುವಂಥದ್ದು, ತಂದೆಯಿಂದ ಸ್ವಲ್ಪ ಕಿರಿಕಿರಿ ಅಥವಾ ಪಿತ್ರಾರ್ಜಿತ ಆಸ್ತಿ ವಿಷಯದಲ್ಲಿ ಕಿರಿಕಿರಿ, ಜಗಳ, ಲಿಟಿಗೇಷನ್ ಆಗುವಂಥದ್ದು, ವಿದ್ಯಾರ್ಥಿಗಳಿಗೆ ಮನೋಚಂಚಲತೆ, ಹೈಯರ್ ಎಜುಕೇಶನ್ ಪ್ರಾಬ್ಲಮ್ ಆಗುವಂಥದ್ದು, ಇದೆಲ್ಲವೂ ಕೂಡ ರಾಹುವಿಂದ ಆಗ್ತಾ ಇದೆ. ಓವರ್ ಆಲ್ 2025 ಮಿಥುನ ರಾಶಿಯವ್ರಿಗೆ ಹೇಗಿದೆ ಅಂತಂದ್ರೆ ಆಲ್ಮೋಸ್ಟ್ 85% ಶುಭ ಫಲ ಇಲ್ಲ. ಓನ್ಲಿ 15% ಮಾತ್ರ ಒಂದಷ್ಟು ದೈವ ಬಲದಿಂದ ಅನುಕೂಲ ಆಗ್ಬೇಕು ಹೊರತು, ಅಥವಾ ನಿಮ್ಮ ಜಾತಕದ ಬಲದಿಂದ ಅನುಕೂಲ ಆಗ್ಬೇಕು ಹೊರತು ಓವರ್ ಆಲ್. ಅದಕ್ಕೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಗೋಚಾರದ ಜೊತೆ ನಿಮ್ಮ ಜಾತಕವನ್ನ ಕೂಡ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಗೋಚಾರ ಆಲ್ಮೋಸ್ಟ್ ಕೆಟ್ಟಿದೆ, ಇನ್ನು ಜಾತಕದಲ್ಲೂ ಕೂಡ ದಶಾಭುಕ್ತಿಗಳು ಕೆಟ್ಟಿದ್ರೆ ತುಂಬಾ ಪ್ರಾಬ್ಲಮ್ ಆಗುವಂತ ಸಾಧ್ಯತೆಗಳಾಗತ್ತೆ. ಆದ್ರೆ ಜಾತಕದಲ್ಲಿ ಕೇಂದ್ರ ತ್ರಿಕೋನಾಧಿಪತಿಗಳ ದಶಾಭುಕ್ತಿ ನಡೀತಾ ಇದ್ರೆ ಇದರ ಪರ್ಸೆಂಟೇಜ್ ಆಫ್ ಪ್ರಾಬ್ಲಮ್ಸ್ ಕಮ್ಮಿ ಆಗುತ್ತೆ. ಅದರಿಂದ ಒಂದ್ಸರಿ ನೀವು ಜಾತಕವನ್ನು ಚೆಕ್ ಮಾಡ್ಕೊಳ್ಳಿ. ಅನುಕೂಲ ಆದ್ರೆ ಮನೆಯಲ್ಲಿ ಒಂದು ಸುದರ್ಶನ ಹೋಮವನ್ನು ಮಾಡ್ಕೊಳ್ಳಿ. ವಿಷ್ಣುವಿಗೆ ಸಂಬಂಧಪಟ್ಟಂತ ದೇವತಾ ಆರಾಧನೆಯನ್ನು ಮಾಡಿ. ಪ್ರತಿ ಬುಧವಾರ ವಿಷ್ಣು ದರ್ಶನವನ್ನು ಮಾಡಿ, ಹೆಸರುಕಾಳು ದಾನವನ್ನು ಮಾಡಿ. ಜೊತೆಗೆ ದುರ್ಗಾ ಪೂಜೆ, ವ್ಯಾವಹಾರಿಕವಾಗಿ ನಷ್ಟಗಳನ್ನ, ಅದೃಷ್ಟವನ್ನ ತಂದುಕೊಳ್ಳಲಿಕ್ಕೆ, ತಂದೆ ಆರೋಗ್ಯ ಸುಧಾರಿಸಲಿಕ್ಕೆ ದುರ್ಗಾ ಪೂಜೆ, ದುರ್ಗಾರಾಧನೆ. ವ್ಯಾವಹಾರಿಕವಾಗಿ ಅನುಕೂಲ ಆಗ್ಲಿಕ್ಕೆ ಶನೇಶ್ವರ ಸ್ವಾಮಿ ಆರಾಧನೆ, ಎಳ್ಳೆಣ್ಣೆ ಕೊಡುವಂಥದ್ದು, ಪ್ರತಿ ಶನಿವಾರ ಆಂಜನೇಯ ಸ್ವಾಮಿ ದರ್ಶನವನ್ನು ಮಾಡುವಂಥದ್ದು, ಮತ್ತು ದೈಹಿಕ ಪೀಡೆ ಕಡಿಮೆ ಆಗ್ಲಿಕ್ಕೆ ಶಿವನ ಆರಾಧನೆ, ಪಂಚಾಕ್ಷರಿ ಮಂತ್ರ ಜಪ, ಅದರ ಜೊತೆಗೆ ಕುಲದೇವರ ದರ್ಶನ, ಕುಲದೇವರಿಗೆ ನಿತ್ಯ ತುಪ್ಪದ ದೀಪವನ್ನು ಹಚ್ಚುವಂಥದ್ದು, ವಿಶೇಷವಾಗಿ ಗಂಡು ದೇವರಿಗೆ. ಇದನ್ನು ಮಾಡ್ತಾ ಬಂದ್ರೆ ಈ ಬಾಧೆಗಳೆಲ್ಲ ಖಂಡಿತವಾಗಿಯೂ ಕಮ್ಮಿ ಆಗತ್ತೆ. ಈ ಪರಿಹಾರಗಳನ್ನ ನೀವು ಮಾಡ್ಕೊಳ್ಳಿ. श्री मायाकारा शंकर 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 श्री